ನೀನು ಯಾರೇ ಹಾಯ್ ಮಾಡಂತಿದ್ದು? ಹೇಳ್ದೇನೆ ನಿಂಗೆ ಹಾಯ್ ಮಾಡಂತ. ಕ್ಯಾಮ್ರಾ ಆನ್ ಆಗಿರುತ್ತೆ, ಅವಳು ಏನೋ ಮಾತಾಡ್ತಾನೆ ಇಲ್ಲ ಕಣೆ. ಹ್ಯಾಪಿ ಆನಿವರ್ಸರಿ. ಜೀವಿ ಬಾ. ಓಕೆ, ಹಿಂಗ ರಿಯಾಕ್ಟ್ ಮಾಡಿದ್ವಿ. ಬ್ರೋ ನೀನು ಯಾರೇ ಹಾಯ್ ಮಾಡಂತಿದ್ದು? ಹೇಳ್ದೇನೆ ನಿಂಗೆ ಹಾಯ್ ಮಾಡಂತ. ಕ್ಯಾಮ್ರಾ ಆನ್ ಆಗಿರುತ್ತೆ, ಅವಳು ಏನೋ ಮಾತಾಡ್ತಾನೆ ಇಲ್ಲ ಕಣೆ. ನಿನಗೂ ಅದೇ ಬೇಕಿದ್ದಲ್ಲ. ಎಲ್ಲಿಗೆ ಹೋಗ್ತಿದೀವಿ? ಸೈಲೆಂಟು, ಜಾಸ್ತಿ ಮಾತಾಡಲ್ಲ. ಅಯ್ಯೋ ಎಷ್ಟೊಂದು ಡವ್ ಮಾಡ್ತಾಳೆ ಆಫ್ ಕ್ಯಾಮ್. ಏ ನೋಡೆ ಡಾಗ್. ನೀನೇ ಕಣೆ. ಎಲ್ಲಿ ಅವಳು? ಇಲ್ಲಿದ್ದಾಳೆ, ಇಲ್ಲಿ ಬರೀ ಫೋನ್ ಇಟ್ಕೊಂಡು ಕೊಡ್ತಿದ್ದಾಳೆ ಕಣೆ. ಒಳ್ಳೆ ನಾನೇ. Hey fam jam, welcome back to Passionate Couple channel. ನಾನು ನಿಮ್ಮ ಪ್ರೀತಿ ಗಗನ. ಆ್ಯಂಡ್ ಎಸ್, ದಿಸ್ ಇಸ್ ದ ಸೆಕೆಂಡ್ ವೀಕ್ ಇನ್ ಇಂಡಿಯಾ. ಸೊ ಆ್ಯಕ್ಚುಲಿ ನಾನು ಎಲ್ಲನೂ ನಾವು ಆ್ಯಕ್ಚುಲಿ ಇದ್ದಿದ್ದೆ ಇಂಡಿಯಾದಲ್ಲಿ 2 weeks. ಐ ಥಿಂಕ್ ಈ ಸೆಕೆಂಡ್ ವೀಕಲ್ಲಿ ತುಂಬ ಓಡಾಡ್ದು. ಲೈಕ್ 1 day ಕೂಡ ಮನೇಲಿ ಇರಲಿಲ್ಲ. ಎಲ್ಲ ದಿನ ಎಲ್ಲಾದರೂ ಹೋಗೋದು, ಮತ್ತು ಯಾವುದಾದ್ರೂ ಫಂಕ್ಷನ್ ಇರುತ್ತೆ, ಇಲ್ಲ ಯಾವುದಾದ್ರೂ ಫ್ರೆಂಡ್ಸ್ನ ಅಥವಾ ರಿಲೇಟಿವ್ಸ್ನ ಮೀಟ್ ಮಾಡೋಕೆ ಹೋಗ್ತೀವಿ, ಅಥವಾ ಕಸಿನ್ಸ್ನ ಮೀಟ್ ಮಾಡೋಕೆ ಹೋಗ್ತೀವಿ. 1 day ಕೂಡ ಮನೇಲಿ ಇರ್ತಿರ್ಲಿಲ್ಲ. ಸೊ ದೇರ್ ಆರ್ ಲಾಟ್ಸ್ ಆಫ್ ಕ್ಲಿಪ್ಸ್. ಸೊ ನಾನು ಒಂದೊಂದೇ ವೀಡಿಯೋ ಮಾಡ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅನಿಸು. ಅದಕ್ಕೆ ಐ ಹ್ಯಾವ್ ಟ್ರೈ ಡೂಯಿಂಗ್ ದಿಸ್ ವೀಕ್ 1, week 2 ಅಂತ ಮಾಡಿದ್ದೀನಿ. ಆ್ಯಂಡ್ ಇಂಪಾರ್ಟೆಂಟ್ ಇರೋದನ್ನ ನಾನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಐ ಥಿಂಕ್ ದಿಸ್ ವಿಲ್ ಬಿ ದ ಲಾಸ್ಟ್ ಸೀರೀಸ್ ಆಫ್ ಇಂಡಿಯಾ. ಇನ್ನೊಂದು ವೀಡಿಯೋ ಬರುತ್ತೆ, ದಟ್ ವಿಲ್ ಬಿ ಸರ್ಪ್ರೈಸ್. ಆ್ಯಂಡ್ ಇದು ನಾನು ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ನ ಮೀಟ್ ಮಾಡಿದ್ವಿ. ನಾವು ಎವ್ರಿ ಟೈಮ್ ನಾನು ಇಂಡಿಯಾಗೆ ಹೋದಾಗ ವಿ ಆಲ್ ಮೀಟ್ ಅಪ್. ಅದೇ ಮೊಳ ಅಲ್ವಾ? ನೀನು ಕರ್ಕೊಂಡು ಅನ್ಕೊಂಡ್ರಾ? ಎಲ್ಲಿ ಫೇಮಸ್ ಮಾಡ್ಬಿಡ್ತೀರ ಅಂತ ನೀವು ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಯಾರೇ ಇದೆ ಒಬ್ಬೊಬ್ರ ಹತ್ರ ಡಾರ್ಕ್ ಬರ್ತಿದೆ. ಬಾರೆ ಸೊ ನಾವು ಈ ಥರ ಎಲ್ಲರೂ ಸ್ಯಾರಿ ಉಟ್ಕೊಂಡು ಹೋಗಬೇಕು ಅಂತ ಮಾತಾಡ್ಕೊಂಡ್ವಿ. ಫಸ್ಟ್ ವಿ ವೆಂಟ್ ಟು ಐರಿಸ್ ಕೆಫೆ. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಜಯನಗರದಲ್ಲಿದೆ. ಸೊ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿ, ಆ್ಯಂಡ್ ದೆನ್ ವಿ ವೆಂಟ್ ಟು ದಿಸ್ ಮಾರ್ಕೆಟ್. ಅಲ್ಲೆಲ್ಲ ಸ್ವಲ್ಪ ಕ್ಯಾಂಡಿಡ್ ಫೋಟೋ ತೊಗೊಂಡು ದೆನ್ ವಿ ಗಾಟ್ ರೆಡಿ ಲೈಕ್ ವಿತ್ ಅನದರ್ ಡ್ರೆಸ್. ಅದಾದಮೇಲೆ ಕಹಳೆಗೆ ಹೋದ್ವಿ. ಇಟ್ ವಾಸ್ ಸೋ ಕ್ಯೂಟ್. ಅಲ್ಲಿಂದು ಕೂಡ ಫೋಟೋಸ್ ನಾನು ಇನ್ಸ್ಟಾಗ್ರಾಮ್ ಇನ್ನೊಂದ್ಸಲ ಅಮ್ಮ ಇನ್ನೊಂದು ಬಿಟ್ಟು ನೋಡಿ. ಇಲ್ಲ ಅಂದರೆ ಚೆನ್ನಾಗಿದೆ. As soon as after meeting my friends, I came home. ಅದಾದಮೇಲೆ we wanted to try hot dog. ತುಂಬ ದಿನದಿಂದ ಅನ್ಕೋತಾ ಇದ್ವಿ. Then we went to this Mantri Mall to try hot dog. It was very nice. We enjoyed it. Sahana and Namaste, I'm Injan Ismail. And this is of course Jan. And beside me there is my little brother Varun. ತಿನ್ನು ಜಾನಿ. Of course ನಾನು ಇಂಡಿಯಾದಲ್ಲಿದ್ದಾಗ ನಾನು ಇರಲೇಬೇಕು. He's very much marketing with me, like everywhere we ride to. We really enjoyed a lot. ತುಂಬ ವೆರೈಟೀಸ್ ಆಫ್ ಕಾರ್ನ್ ಟ್ರೈ ಮಾಡಿದ್ವಿ. ಚೆನ್ನಾಗಿದೆ. ಖಾರ ಇಲ್ಲ ತಿನ್ನಿ. It was really good.
Obviously, ಪೀಸ್ ತಿನ್ನಿ. ಅಯ್ಯೋ, ಬಿದ್ದ? spend money I have to go to my family ಅಲ್ಲ, ಪೀಸ್ ಸಿಕ್ತಾ? ಫ್ಯಾಮಿಲಿಯಿಂದ ಮತ್ತೆ ಒಂದು ಮನೆಗೆ ಹೋಗಬೇಕು. ಇನ್ನೊಂದು ವೇಟ್ ತಗೋ. ಲೆಟ್ಸ್ ಗೋ ದೇರ್. ಅದು ತಗೋ. ರಾಜಾನಿ ನಾನು ಅದನ್ನ ತಗೊಂತೀನಿ. ಫುಲ್ ತಿನ್ನು. ನಾನು ಎಲ್ಲಾದ್ರಲ್ಲೂ ಚೀಸ್ ಇರುತ್ತೆ ಅನ್ಕೊಂಡೆ. ದೂರದಿಂದಾನೆ ಆಗ್ತದೆ ತಿನ್ನಲಿಕ್ಕೆ. ಒಪ್ಪಟ್ಟೆ ಹಾಕ್ತಿದೆ. ಆ್ಯಂಡ್ ಆಬ್ವಿಯಸ್ಲಿ ದಿಸ್ ಇಸ್ ದ ವೆರಿ ನೆಕ್ಸ್ಟ್ ಡೇ, ಬಿಕಾಸ್ ನಮ್ಗೆ ಇದ್ದಿದ್ದೇ 2 ವಾರ. ಸೊ 2 ವಾರದಲ್ಲಿ ನಾವು ಒಂದು ದಿನ ಕೂಡ ವೇಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಸೂನ್ ಆಸ್ ವಿ ಗೋ ದೇರ್ ಇಲ್ಲಿಗೆ ಬರಬೇಕಿತ್ತು, ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಗೆ ಹೋಗಬೇಕಿತ್ತು. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ದರ್ ಇಸ್ ಸ್ಪೆಷಲ್ ಥಿಂಗ್. ಪಪ್ಪ ಆಮೇಲೆ ಆ್ಯನಿವರ್ಸರಿ ಇತ್ತು, ದ್ಯಾಟ್ಸ್ ವೈ ವಿ ಕೇಮ್ ಹಿಯರ್. ಅದಾದಮೇಲೆ ಜಾನಿ ಕೂಡ ಬಂದಿದ್ದರು. ವಿ ಸೆಲೆಬ್ರೇಟೆಡ್ ಇಟ್. ಹ್ಯಾಪಿ ಆ್ಯನಿವರ್ಸರಿ. ನಾವು ಇಂಡಿಯಾಗೆ ಬಂದಿದ್ದ ಟೈಮ್ ಹೇಗಿತ್ತು ಅಂದರೆ, ನಾವು ಇಂಡಿಯಾಗೆ ಬಂದಿದ್ದು ಆ್ಯಕ್ಚುಲಿ ಮಾರ್ಚ್ 14th ಅನಿಸುತ್ತೆ. 15th ನನ್ನ ಲಿಟಲ್ ಬ್ರದರ್ದು ಬರ್ಡೇ ಇತ್ತು, ದಟ್ ಈಸ್ ವರುಣ್ ಬರ್ಡೇ ಇತ್ತು. ಅದಾದಮೇಲೆ 25th ಆಫ್ ಮಾರ್ಚ್ ಪಪ್ಪಾಮಿ, 26th ಆಫ್ ಮಾರ್ಚ್ ಪಪ್ಪಾಮಿದು ಆ್ಯನಿವರ್ಸರಿ ಇತ್ತು. ಅದಾದಮೇಲೆ ಲೈಕ್ ವಿ ಹ್ಯಾಡ್ ಏನು ಮನೇಲಿ ಪೂಜೆ ಇತ್ತು. ಆಮೇಲೆ ಅಲ್ಲಿ ಅಂದರೆ ನಮ್ಮ ಅತ್ತೆ ಊರಲ್ಲಿ ಲೈಕ್ ಚನ್ನಪಟ್ಟಣ ಅಲ್ಲಿ ಮುತ್ತತ್ತಿಗೆ ಹೋಗಬೇಕಿತ್ತು, ಅಲ್ಲೂ ಕೂಡ ಒಂದು ಫಂಕ್ಷನ್ ಇತ್ತು. ಲೈಕ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಲೈಕ್ ಲಿಟ್ರಲಿ ನಾವು ಯಾವ್ಯಾವ ಫಂಕ್ಷನ್ಗೆ ಅಥವಾ ಯಾವ್ಯಾವ ಬರ್ಡೇಗೆ ಯಾರ್ಯಾರು ಬರ್ಡೇ ಅಟೆಂಡ್ ಮಾಡಬೇಕು, ಆ್ಯನಿವರ್ಸರಿ ಅಟೆಂಡ್ ಮಾಡಬೇಕು, ಎಲ್ಲನೂ ಹಾಗೆ ಇತ್ತು. ಆವಾಗ ತಾನೇ ಜಾನೀಸ್ ಲಿಟಲ್ ಸಿಸ್ಟರ್, ಐ ಮೀನ್ ಮೈಸೆಲ್, ಅವ್ರದ್ದು ಕೂಡ ಮೆಡಿಕಲ್ ಮುಗಿದಿತ್ತು. ಸೊ ಗ್ರ್ಯಾಜುಯೇಷನ್ ಮಿಸ್ ಮಾಡ್ಕೊಂಡಿದ್ವಿ, ಬಟ್ ಆಮೇಲೆ ಸೆಲೆಬ್ರೇಟ್ ಮಾಡಿದ್ವಿ. ಇಟ್ ವಾಸ್ ಸೋ ಮಚ್ ಫನ್. ತರುವಾಗಿ ಎಂಜಾಯ್ ಮಾಡಿದೆ ನಾನು ಇಂಡಿಯಾಗೆ ಬಂದಿದ್ದು ಆ ಒಂದು ಡೇಸ್ನ. ಆಬ್ವಿಯಸ್ಲಿ ವಿ ವಿಲ್ ಚೆರಿಷ್ ಎವ್ರಿಥಿಂಗ್ ಅಲ್ವಾ. ಲೈಕ್ ಇಲ್ಲಿ ಇಂಡಿಯಾಯಿಂದ ವಾಪಸ್ ಮತ್ತೆ ಇಲ್ಲಿ ಜರ್ಮನಿಗೆ ಬಂದಾಗ ನಾವು ಎಲ್ಲನೂ ನೋಡಿದಾಗ ಓ ಮೈ ಗಾಡ್ ಹಂಗೆ ಮಾಡಿದ್ವಿ ಅಂತ ಎಲ್ಲನೂ ಮಾತಾಡ್ಕೊಡ್ತಿರ್ತೀವಿ. ವೀಡಿಯೋಸ್ ನೋಡ್ತಾ ಇರ್ತೀವಿ, ಫೋಟೋಸ್ ನೋಡ್ತಾ ಇರ್ತೀವಿ. ದಿಸ್ ಇಸ್ ಆಲ್ ಜಸ್ಟ್ ಫಾರ್ ಮೆಮರೀಸ್. ಆಫ್ಟರ್ ಇಯರ್ಸ್ ಆದಮೇಲೆ ನಾವು ಯಾರನ್ನಾದ್ರೂ ಮಿಸ್ ಮಾಡ್ಕೊಂಡಾಗ ಅಥವಾ ಏನಾದರೂ ಮನೆಯವ್ರನ್ನ ಮಿಸ್ ಮಾಡ್ಕೊಂಡಾಗ ಈ ವೀಡಿಯೋಸ್ ಓಪನ್ ಮಾಡಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಓ ಮೈ ಗಾಡ್ ನಾವು ಈ ಥರ ಇಂಡಿಯಾಗೆ ಹೋಗಿದ್ವಿ, ಅಲ್ಲಿ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ದ್ಯಾಟ್ ವಿಲ್ ಬಿ ಸೋ ಮಚ್ ಫನ್. ಸೊ ಪಪ್ಪ ಮಮ್ಮಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿ ಸ್ವಲ್ಪ ದಿನಕ್ಕೆ ನಾನು ಹೇಳ್ದಂಗೆ ಮುತ್ತತ್ತಿಗೆ ಹೋಗಬೇಕಿತ್ತು. ಬಿಕಾಸ್ ನಮ್ಮದು ಸ್ವಲ್ಪ ಏನೇ ರಿಚುವಲ್ಸ್ ಇತ್ತು. ಲೈಕ್ ಫಾರ್ ಎಕ್ಸಾಂಪಲ್ ಹರಕೆ ಅಂತಾರಲ್ಲ ಆ ಥರ. ಇವಾಗ ನಾವೇನಾದರೂ ಹರಕೆ ಕಟ್ಕೊಂಡಿದ್ರೆ ಅದನ್ನು ತೀರಿಸ್ಬೇಕಿರುತ್ತೆ. ಸೊ ಆ ಥರ ಜಾನಿ ಅವ್ರ ಏನು ವರ್ಕ್ ವಿಷಯಕ್ಕೆ ಏನೋ ಒಂದು ಹರಕೆ ಕಟ್ಕೊಂಡಿದ್ರು. ಆ್ಯಂಡ್ ವಿ ಹ್ಯಾಡ್ ದ್ಯಾಟ್ ಥಿಂಗ್. ಸೊ ಇಲ್ಲಿ ಆಫ್ಟರ್ ಆ್ಯನಿವರ್ಸರಿ ನಾವು ಹೋಟೆಲ್ಗೆ ಹೋಗೋಕ್ಕಿಂತ ಲೈಕ್ ವಿ ಥಾಟ್ ಮಾಡೋಣ ಅಂತ. ಸೊ ಅದಕ್ಕೆ ಇಲ್ಲಿ ಊಟ ಮಾಡ್ತಾಯಿದ್ವಿ. ಆ್ಯಂಡ್ ದಟ್ ವಾಸ್ ಆನ್ ಥರ್ಸ್ಡೇ ಅನಿಸುತ್ತೆ. ಅದಕ್ಕೆ ಇವ್ರು 3 ಜನ ಮಾತ್ರ ವೆಜ್ ತಿಂತಾಯಿದ್ವಿ, ನಾನ್ ವೆಜ್ ತಿಂತಾಯಿದ್ದಾರೆ. ಆ್ಯಂಡ್ ನಾನು ಮತ್ತು ಅಮ್ಮಿ ಅಫ್ಕೋರ್ಸ್ ಥರ್ಸ್ಡೇ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ, ವೆಜ್ ಮಾತ್ರ ತಿಂತಿದ್ದೀವಿ. ಐ ಥಿಂಕ್ ವಿ ಆರ್ ಈಟಿಂಗ್ ಸಮ್ ಪನೀರ್ ಅನಿಸುತ್ತೆ. ಎಲ್ಲರೂ ದಿನ ಇದ್ದಿದ್ದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದು. ಸೊ ಈ ಥರ ಎಲ್ಲರೂ ಒಟ್ಟಿಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ. ಅದಾದಮೇಲೆ ವಿ ಹ್ಯಾಡ್ ಅ ಪ್ಲ್ಯಾನ್ ಆಫ್ ಮುತ್ತತ್ತಿಗೆ ಹೋಗೋ ಪ್ಲ್ಯಾನ್ ಇತ್ತು. ಅದಕ್ಕೆ ಊರಿಗೆ ಹೋಗಿದ್ವಿ. ಆ್ಯಂಡ್ ಹಿಯರ್ ಜಾನಿ ಶೋಯಿಂಗ್ ಅವ್ರದ್ದು ಏನಂತಾರೆ ಜಮೀನು ಅದು ಇದು ಅಂತಾರಲ್ಲ, ಸೊ ಅದನ್ನು ತೋರಿಸ್ತಿದ್ದಾರೆ ಎಲ್ಲಿಂದ ಎಲ್ಲಿಗಿದೆ ಅನ್ನೋ ಥರ. ಸೊ ನಾನು ಆಲ್ರೆಡಿ ಆವಾಗಲೇ ಹೇಳಿರೋ ಹಂಗೆ ನಾವು ಮುತ್ತತ್ತಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಮುತ್ತತ್ತಿಗೆ ಹೋಗೋಕ್ಕಿಂತ ಮುಂಚೆ ಊರಿಗೆ ಹೋಗಿ ಜಾನಿ ಅವ್ರದ್ದು ಜಮೀನೆಲ್ಲ ನೋಡಿಕೊಂಡು ಅಲ್ಲಿ ಊರಲ್ಲೆಲ್ಲರನ್ನೂ ಮಾತಾಡಿಸ್ಕೊಂಡು ಅದಾದಮೇಲೆ ಮುತ್ತತ್ತಿಗೆ ಹೋದ್ವಿ.
ಬರೀ ಇವಾಗ ಹೋಗ್ಬಿಟ್ಟು ಬಂದೆ. ಹೆಂಗೆ ಗ್ಯಾಪ್ ಬಾಳೆಹಣ್ಣು ಮಡಗಿದಿ ದೇವಸ್ಥಾನ ಕೊಟ್ಟಲ್ಲ ಇಲ್ಲ ಇನ್ನೊಂದು ಬ್ಲಾಕ್ ಕವರ್ ಏನು ಮುತ್ತತ್ತಿದೆಲ್ಲ ಕೆಲಸ ಆದಮೇಲೆ ಕಬ್ಬಾಳಮ್ಮಂಗೆ ಹೋಗಿದ್ವಿ. ಲೈಕ್ ಅದು ಕೂಡ ನಮ್ಮ ಮಿಲ್ ಮತ್ತು ಫೆಲ್ ಇದ್ದಾರಲ್ಲ ಅವ್ರ ಊರಲ್ಲಿ ಅಂದರೆ ಆ ದೇವ್ರನ್ನ ತುಂಬ ಬಿಲೀವ್ ಮಾಡ್ತಾರೆ. ಅದಾದಮೇಲೆ ನನಗೂ ಅದ್ರ ಸ್ಟೋರಿ ಅಂದರೆ ಆ ದೇವ್ರ ಸ್ಟೋರಿ ಎಲ್ಲ ಗೊತ್ತಾಯಿತು. ಇಟ್ ವಾಸ್ ಸೋ ಪ್ಲೆಸೆಂಟ್. ಅದಾದಮೇಲೆ ಅಲ್ಲೂ ಕೂಡ ಜಾನಿದು ಸ್ವಲ್ಪ ಅರ್ಕೆ ಇತ್ತು. ಏನದು ಫ್ರೂಟ್ನ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಒಡೆಯೋದು ಅರ್ಕೆ ಇತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಅದಾದಮೇಲೆ ನಾವು ವಾಪಸ್ಸು ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಇಷ್ಟೊಂದೆಲ್ಲ ಸುತ್ತಾಡಿ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಮನೇಲೇ ರೆಸ್ಟ್ ಮಾಡಿಕೊಂಡು ಇದಕ್ಕೆ ನಮ್ಮ ಫ್ಯಾಮಿಲಿ ಜೊತೆ ಅಥವಾ ಜಾನಿ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಾದಮೇಲೆ ಆಬ್ವಿಯಸ್ಲಿ ದೇ ಶುಡ್ ಬಿ ಸಮ್ ಸ್ಪೆಷಲ್ ಟೈಮ್ ವಿತ್ ಮೈ ಮಿಲ್ ಅಲ್ವಾ. ಅದಕ್ಕೆ ನಾನು ಮಿಲ್ ಸ್ವಲ್ಪ ರೈಡ್ಗೆ ಹೋಗೋದು ಅಥವಾ ಆಚೆ ಏನಾದ್ರು ತರಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಾಯಿದ್ವಿ. ಸೊ ದಿಸ್ ಇಸ್ ಜಸ್ಟ್ ಅ ಗ್ಲಿಮ್ಸ್ ಆಫ್ ಇಟ್. ಸೊ ಅವ್ರಿಗೆ ಗೊತ್ತಿಲ್ಲ ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಏನು ಅಂತ. ಶಿ ಈಸ್ ಜಸ್ಟ್ ಬಿಸಿ ಇನ್ ರೈಡಿಂಗ್ ದ ಬೈಕ್. ದಿಸ್ ಇಸ್ ವೆರಿ ದಿಸ್ ಇಸ್ ಅ KFC ವಿ ಟ್ರೈಡ್ ಇನ್ ಇಂಡಿಯಾ. ಇಟ್ ವಾಸ್ ಸೋ ಗುಡ್. ಎಲ್ಲ ದೇಶದಲ್ಲೂ ಡಿಫ್ರೆಂಟ್ ಆಗಿರುತ್ತೆ KFC. ಹೆಂಗಿದೆ ಜಾನಿ? ಆ್ಯಕ್ಚುಲಿ ಗುಡ್ ಬಿಕಾಸ್ ನನಗೆ ತುಂಬ ಸ್ಪೈಸಿ ಪ್ರಿಫರ್ ಮಾಡ್ತೀವಿ. ಬೇರೆ ದೇಶದಲ್ಲೆಲ್ಲ ಜಾಸ್ತಿ ಸ್ಪೈಸಿ ಇರಲ್ಲ. ಚೆನ್ನಾಗಿದೆ. ಅದೇ ಚೆನ್ನಾಗಿದೆ. ಸ್ವೀಟ್ ಇದೆ. This is my favorite. Smoky red. ಇದು ಇಂಡಿಯಾದಲ್ಲಿ ಮಾತ್ರ ನೋಡ್ತಾ
ಆಲ್ಮೋಸ್ಟ್ ಲಾಸ್ಟ್ ಡೇಸ್ ಅಂತೂ ಬಂದೇ ಬಿಟ್ಟು. ನಾವು 2 ವೀಕ್ಸ್ ಅಂತ ಅಷ್ಟೇ ಅಂದ್ಕೊಂಡಿದ್ದು. ಆಬ್ವಿಯಸ್ಲಿ ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಆಗಿದೆ. 2 ವೀಕ್ಸ್ ಆದಮೇಲೆ ಏನೇ ಆಗಲಿ ಏನೇ ಹೋಗಲಿ ವಾಪಸ್ ನಾವು ಬರಲೇಬೇಕು ಜರ್ಮನಿಗೆ. ಸೊ ಬರ್ತಾ ನೋಡ್ತಾ ಟೈಮೇ ಆಗೋಯಿತು. ನಾನು ಸ್ವಲ್ಪ ದಿನ ತವ್ರ ಮನೇಲಿ ಇರಬೇಕು ಅಂತ ತವ್ರ ಮನೇಲಿದ್ದೆ ಜಾನಿನ ಬಿಟ್ಟು. ಸೊ ವಿ ಹ್ಯಾಡ್ ಎಲ್ಲರೂ ಒಟ್ಟಿಗೆ ತಿಂತಾಯಿದ್ವಿ. ಲೈಕ್ ಫುಲ್ ಆಫ್ ಡಿಸ್ಕಷನ್, ಮಾತುಕತೆ ಎಲ್ಲ ಇದ್ದೇ ಇರುತ್ತಲ್ಲ. ಆ್ಯಂಡ್ ನಾನು ಮನೇಲಿ ಇರಬೇಕಾದ್ರೇ ಪಪ್ಪ ಮಮ್ಮಿಗೆ ಬ್ಲಡ್ ಚೆಕಪ್, ಬಾಡಿ ಚೆಕಪ್ ಎಲ್ಲ ಮಾಡಿಸ್ಬೇಕು. ಬಿಕಾಸ್ ಎಸ್, ಐ ಹ್ಯಾವ್ ಟು ಡೂ ಇಟ್. ಇಟ್ಸ್ ವೆರಿ ಮ್ಯಾಂಡೇಟರಿ ಎವ್ರಿ ಟೈಮ್ ಐ ಗೋ. ಸೊ ನಾನು ಕೂಡ ಆನ್ಲೈನಲ್ಲಿ ಒಂದು ಆ್ಯಪ್ ಇದೆ, ಆ ಆ್ಯಪಿಂದ ಬುಕ್ ಮಾಡ್ಕೋಬೇಕು. ನಮ್ಗೆ ಯಾವಾಗ ಬೇಕು ಏನು ಅಂತ. ಅವರು ಮನೆಗೆ ಬಂದು ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ ಫುಲ್ ಹೈಜೀನ್ ಆಗಿರ್ತಾರೆ. ಎಸ್. ಆ್ಯಂಡ್ ಅದಾದಮೇಲೆ ನಮಗೆ ಆನ್ಲೈನಲ್ಲೇ ರಿಪೋರ್ಟ್ಸ್ನ ಡಾಕ್ಟರ್ ಕೂತ್ಕೊಂಡು ನಮ್ಮ ಜೊತೆ ಡಿಸ್ಕಸ್ ಕೂಡ ಮಾಡ್ತಾರೆ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಹೇಳೋದು ನಾನು. ಸೊ ದಿಸ್ ಈಸ್ ಅ ಆ್ಯಪ್ ವೇರ್ ವಿ ಬುಕ್ ದ ಹಾಸ್ಪಿಟಲ್ಸ್, ಯಾರು ಬರಬೇಕು, ಎಷ್ಟು ಗಂಟೆಗೆ ಬರಬೇಕು, ಮತ್ತು ಯಾವಾಗ ನಮಗೆ ಡಾಕ್ಟರ್ಸು ರಿಪೋರ್ಟ್ ಹೇಳಬೇಕು ಅನ್ನೋದನ್ನ ಎಲ್ಲ ಡಿಸ್ಕಸ್ ಮಾಡಿ ಲೈಕ್ ಆನ್ಲೈನಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತಾರೆ. ನಮಗೆ ಬೇಕಂದರೆ ಕನ್ನಡದಲ್ಲಿ ಕೂಡ ನಾವು ಅವ್ರನ್ನ ಹೇಳೋಕ್ಕೆ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.